ಮೂಗು ಮುಖ ಛಿದ್ರವಾಗಿಬಿಟ್ಟಿದೆ ಆ ಮನುಷ್ಯನಿಗೆ. ಎದೆ ಕರೆಂಟ್ ಶಾಕ್ ಕೊಟ್ಟಿದ್ದಾರೆ. ದರ್ಶನ್ ಪವಿತ್ರ ಧರಿಸಿದಂಥ ಬಟ್ಟೆ ಚಪ್ಪಲಿಯ ಮೇಲೆ ರಕ್ತ ಸಿಕ್ಕಿದೆ ರೇಣುಕಾಸ್ವಾಮಿಯದ್ದು. 7 ಮಂದಿ ಆರೋಪಿಗಳ ಶೂಗಳ ಮೇಲೂ ಕೂಡ ರಕ್ತದ ಕಲೆ ಇದೆ. ಬರೀ ದರ್ಶನ್ ಮತ್ತು ಪವಿತ್ರ ಗೌಡ ಅಲ್ಲ, 7 ಜನ ಆರೋಪಿಗಳ ಶೂ ಅಥವಾ ಬಟ್ಟೆಯ ಮೇಲೆ ರಕ್ತದ ಕಲೆಗಳು ಸಿಕ್ಕಿದೆ. 14 ಆರೋಪಿಗಳ ಬಟ್ಟೆ ಮೇಲೆ ರಕ್ತದ ಕಲೆಯಲ್ಲಿ ಪತ್ತೆಯಾಗಿದೆ ಅಂತ. ಸೊ ಹಾಗಾಗಿ ಇವೆಲ್ಲವೂ ಕೂಡ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ಕೊಲೆಯ ಭೀಕರತೆಯನ್ನು ಹೇಳುತ್ತೆ. ಅಂಡರ್ವರ್ಲ್ಡ್ ಎಲಿಮೆಂಟ್ಸ ಇವರು, ಅಥವಾ ಪುಡಿ ರೌಡಿಗಳ, ಕ್ರೂರಿಗಳ, ಸಮಾಜದ ಕಂಟಕರ ಇವರು, ರೌಡಿ ಶೀಟರ್ಗಳ, ಕೊಲೆಪಾತಕರ, ಯಾರಿವರು? ಯಾವ ಕ್ಯಾಟಗರಿಗೆ ಈ ಮನುಷ್ಯರನ್ನ ಸೇರಿಸ್ತೀರಿ ನೀವು? ಅಂಡರ್ವರ್ಲ್ಡ್ ಅವರ? ಯೂಶ್ವಲ್ ಆಗಿ ಈ ಭೂಗತ ಲೋಕದಲ್ಲಿ ಮರ್ಡರ್ಗಳಾಗ್ತವೆ. ಒಂದಾ ಶೂಟ್ ಮಾಡಿ ಸಾಯಿಸ್ತಾರೆ, ಇಲ್ಲ ಅಂದರೆ ಒಬ್ಬ ವ್ಯಕ್ತಿ ಯಾರನ್ನೋ ಅಡ್ಡಗಟ್ಟಿಬಿಟ್ಟು ಕಾರಲ್ಲೋ ಅವನೆಲ್ಲೋ ಗಾಡಿಲೋ ಬರ್ತಾ ಇದ್ದಾಗ ಅಥವಾ ಎಲ್ಲೋ ಕೂತಿದ್ದ ಅವನು 10-12 ಜನ ಬರ್ತಾರೆ, ಮಚ್ಚಿ ಬೀಸ್ತಾರೆ. ತಲೆಯಲ್ಲಿ ಕಣ್ಣುಗುಡ್ಡೆ ಕೂಡ ಕಾಣಿಸಲ್ಲ, ಅಷ್ಟು ಮಟ್ಟಿಗೆ ಬೀಸಿ ಮುಗಿಸ್ಬಿಡ್ತಾರೆ. ಇದು ತೆಗೆದುಕೊಳ್ಳುವ ಸಮಯ ಇದೆಯಲ್ಲ, 5 ಗಂಟೆ 6 ಗಂಟೆ ಒಬ್ಬನ ಹಿಡ್ಕೊಂಡು ಸಾಯಿಸಿರೋದು ನಾವು ಕೇಳಿಲ್ಲ. ಅದು ಬೇರೆ ಥರ. ಅದು ಇದೇನಾಗುತ್ತೆ ಇಲ್ಲಿ, ಅವನನ್ನು ಮುಗಿಸ್ಬೇಕು ಅಂತಿರುತ್ತೆ, ಬರ್ತಾರೆ, ವಿತಿನ್ 5 ಮಿನಿಟ್ಸ್ ಅವನ ಪ್ರಾಣ ತೆಗೆದು ಬಿಡ್ತಾರೆ. ಗುಂಡಾರಿಸಿದ್ರು ಅಷ್ಟೇ, ಕುತ್ತಿಗೆ ಕತ್ತರಿಸಿದ್ರು ಅಷ್ಟೇ, ಎದೆಗೆ ಚಾಕು ಚುಚ್ಚಿದ್ರು ಅಷ್ಟೇ. 5-6 ನಿಮಿಷದಲ್ಲಿ ಪ್ರಾಣ ಹೊರಟೋಗುತ್ತೆ. ಅಲ್ಲಿಗೆ ಮುಗ್ದ ಅವನು. 5 ನಿಮಿಷಗಳ ಕಾಲ ಅವನು ಯಾತನೆ ಇದ್ದಿರಬಹುದು. ಇದು ಹಾಗಲ್ವಲ್ಲ. ರೇಣುಕಾಸ್ವಾಮಿ ಕೇಸ್ ಹಾಗಲ್ಲ. ಇದಕ್ಕೊಂದು ಸಮರ್ಥನೆ ಬೇರೆ ಇದೆ. ಅಂಥ ಫೋಟೋ ಕಳಿಸ್ಬೋದಾಗಿತ್ತು ಅವನು ಅಂತ. ಅಂಥ ಫೋಟೋ ಕಳಿಸೋದಕ್ಕೆ ಎಲ್ಲದಕ್ಕೂ ಕೂಡ ಭಾರತದ ಸಂವಿಧಾನದಲ್ಲಿ, ಕಾನೂನು ವ್ಯವಸ್ಥೆಯಲ್ಲಿ ಮರ್ಡರ್ ಅಂತ ಏನಾದರೂ ಮರಣದಂಡನೆ ಅಂತ ಬರೆದಿದ್ದಿದ್ರೆ ಇದು ಯಾರೂ ನಾವು ಮಾತಾಡ್ತಾನೆ ಇರಲಿಲ್ಲ. ಒಂದು. ಎರಡನೇದು, ಈ ಮರಣದಂಡನೆ ಕೊಡಬೇಕಾಗಿದ್ದರು ಕಾನೂನೇ ಕೊಡಬೇಕಾಗಿತ್ತು, ನಾಟ್ ದರ್ಶನ್ ಆ್ಯಂಡ್ ಗ್ಯಾಂಗ್. ದರ್ಶನ್ ಆ್ಯಂಡ್ ಗ್ಯಾಂಗ್ ಯಾರಾದರೂ ಕಾನೂನು ಕೊಟ್ಟಿದ್ರೆ ಆ ಥರ IPC ಬುಕ್ ಕೊಟ್ಬಿಟ್ಟಿದ್ರಾ, ಈ ಬುಕ್ಕು ನೀವೇ ಜಾರಿ ಮಾಡಿ ಇನ್ಮೇಲೆ ಅಂತ ಹೇಳಿ? ನೋ. ಅದಕ್ಕೊಂದು ಕೋರ್ಟ್ ಇತ್ತು, ಅದಕ್ಕೊಂದು ಕಾನೂನು ಇತ್ತು, ಪೊಲೀಸ್ ಠಾಣೆ ಇತ್ತು, ಸೈಬರ್ ಸ್ಟೇಷನ್ಸ್ ಇತ್ತು, ಮಾಡಬಹುದಾಗಿತ್ತಲ್ಲವೇ? ಇಲ್ಲಿ ಯಾರೂ ರೇಣುಕಾಸ್ವಾಮಿಯನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ ಅಂತ ಯಾರೂ ಭಾವಿಸಬಾರ್ದು. ರೇಣುಕಾಸ್ವಾಮಿ ಫೋಟೋ ಕಳಿಸಿದ್ದ, ಇನ್ಸ್ಟಾಗ್ರಾಮ್ಗೆ ಪೊಲೀಸರು ಲೆಟ್ರ್ ಕೂಡ ಬರೆದಿದ್ರು, ಕಾಮಾಕ್ಷಿಪಾಳ್ಯ ಪೊಲೀಸರು. ಇನ್ಸ್ಟಾ ಕಡೆಯಿಂದ ಎಸ್, ಇವನು ಫೋಟೋ ಕಳಿಸಿರೋದು ನಿಜ ಅಂತ ಕೂಡ ಬಂತು. ಎಸ್. ಪ್ರಶ್ನೆ ಏನು? ಮುಂದಕ್ಕೇನು ಪ್ರಶ್ನೆ? ಫೋಟೋ ಕಳಿಸಿದ್ದಕ್ಕೆ ಕೊಲೆನೇ ಉತ್ತರ ಆದರೆ ಎಷ್ಟು ಜನ ಪ್ರತಿ ಕ್ಷಣ ಯಾರ್ಯಾರು ಏನೇನು ಫೋಟೋ ಕಳಿಸ್ತಾ ಇದ್ದಾರೆ ಇವತ್ತಿಗೆ? ಏನೇನು ವಿಕಾರಗಳು ಸೋಷಿಯಲ್ ಮೀಡಿಯಾದಲ್ಲಿ. ಅದಕ್ಕೆಲ್ಲ ಮರಣದಂಡನೆ ಶಿಕ್ಷೆ ಆಗಿಬಿಟ್ಟಿದ್ದಿದ್ರೆ, ಎಲ್ಲದಕ್ಕೂ ಪರಪ್ಪನ ಅಗ್ರಹಾರವೇ ಬೇಕಾಗಿಲ್ಲ ನಮಗೆ, ನಾವು ಇಲ್ಲೇ ಎಲ್ಲ ಡಿಸೈಡ್ ಮಾಡಿಬಿಡ್ತೀವಿ, ಪಟ್ಟಣಗೆರೆ ಶೆಡ್ಡಲ್ಲೇ ಮಾಡಿಬಿಡ್ತೀವಿ ಅಂದಿದ್ರೆ ಪರಪ್ಪನ ಅಗ್ರಹಾರನೂ ಬೇಕಿಲ್ಲ, ಜೈಲು, ಕಾಮಾಕ್ಷಿಪಾಳ್ಯ ಠಾಣೆನೂ ಬೇಕಾಗಿಲ್ಲ, ಯಾರೂ ಬೇಕಾಗಿಲ್ವಲ್ಲ. ಒಂದು ಫೋಟೋ ಕಳಿಸಿದ್ದಕ್ಕೆ ಮರ್ಡರ್ ಅನ್ನೋದಾದರೆ, ಅದಕ್ಕೆ ಬಾಸ್ ಕೊಟ್ಟಿದ್ದು ನ್ಯಾಯ ಅಂತ ಆಗಿಬಿಟ್ರೆ ಇನ್ಯಾಕೆ ಬೇಕಿತ್ತು ಕಾನೂನು? ಬೇಡ ಅಲ್ಲ. ಎಷ್ಟು ಸಹೋದರಿಯರಿಗಿಂತ ಫೋಟೋಗಳು ಬಂದಿಲ್ಲ, ಎಷ್ಟು ಹೆಂಗಸರಿಗೆ ಬಂದಿಲ್ಲ ಈ ಥರದ್ದು, ಎಷ್ಟು ತಾಯಂದರಿಗೆ ಬಂದಿಲ್ಲ, ಬಂದಿವೆ. ಎಸ್, ಕಂಪ್ಲೇಂಟ್ ಮಾಡಿ. ಮೋರ್ ಓವರ್, ದರ್ಶನ್ ಈಸ್ ಎ ಪವರ್ಫುಲ್ ಪರ್ಸನ್, ಒಂದು ಪವರ್ಫುಲ್ ವ್ಯಕ್ತಿ ದರ್ಶನ್ ಗೊತ್ತಿಲ್ಲದಿದ್ದ ರಾಜಕಾರಣಿಗಳ, ದರ್ಶನ್ ಗೊತ್ತಿಲ್ಲದಿರೋ ಪೊಲೀಸ್ ಅಧಿಕಾರಿಗಳ ಒಂದು ಮೆಸೇಜಲ್ಲೋ ಒಂದು ಕಾಲಲ್ಲೋ ಮುಗಿತಾ ಇದ್ದಂಥ ಕೆಲಸ. ಈ ಥರ ಒಂದು ತೊಂದರೆ ಕೊಡ್ತಾ ಇದ್ದಾನೆ. ಅಥವಾ ಪವಿತ್ರ ಗೌಡನೇ ಅಪ್ರೋಚ್ ಮಾಡ್ಬೋದಾಗಿತ್ತು ಕೋರ್ಟ್ನೋ ಕೇಸನ್ನು. ಯಾವಾಗ ನಾವೆಲ್ಲರಿಗಿಂತ ಸುಪ್ರೀಂ, ನಾವೇ ಸುಪೀರಿಯರ್, ನನಗೆ ಈ ಥರ ಮಾಡೋಷ್ಟು ಧೈರ್ಯ ಬಂದುಬಿಡ್ತಾ ಅಂತ ಒಂದು ಅಹಂ, ಒಂದು ಈಗೋ, ಒಂದು ವಿನಾಕಾರಣದ ಒಂದು ಅಹಮ್ಮು ಮೈ ಒಳಗಡೆ ಹೊಕ್ಕಿಬಿಡುತ್ತಲ್ಲ, ನ್ಯಾಯ ನಾನೇ ಕೊಡ್ತೀನಿ ನಿಮಗೆ, ಇದಕ್ಕೆ ನಾನೇ ಪನಿಷ್ಮೆಂಟ್ ಕೊಡ್ತೀನಿ, ಇಷ್ಟು ಮಟ್ಟಕ್ಕೆ ಬಂದುಬಿಟ್ಟ ನೀನು ಅಂಥೇಳಿ ಈ ಥರದ್ದು ನಡೆಯುತ್ತೆ. ನಾನು ಹೇಳಿದ್ನಲ್ಲ, ಯಾರ್ಯಾರು ರೌಡಿ ಶೀಟರ್ಗಳಪ್ಪ ಇವರಲ್ಲಿ? ರೌಡಿಗಳು ಈ ಕೆಲಸ ಮಾಡಲ್ಲ. ಯಾರು ಈ ಥರ 7 ಗಂಟೆ 8 ಗಂಟೆ ಚಿತ್ರಹಿಂಸೆ ಕೊಟ್ಬಿಟ್ಟು ಒಬ್ಬನ್ನು ಸಾಯಿಸ್ತಾರೆ? ವೈಷಮ್ಯಗಳ ಕೊಲೆ ಆಗ್ತವಲ್ಲಿ, ವೈಷಮ್ಯಗಳ ಕೊಲೆ ಆಗ್ತವೆ, ಈಗೋ ಕೊಲೆಗಳು ಕೂಡ ಆಗ್ಬಿಡ್ತವೆ, ರೋಲ್ ಕಾಲ್ಗಾಗಿ ಕೊಲೆಗಳಾಗ್ಬಿಡ್ತವೆ. ಈ ಏರಿಯಾದಲ್ಲಿ ನಂದು ಹವಾ ತೋರಿಸ್ಬೇಕು ಅಂತ ಕೊಲೆ ಮಾಡ್ತಾರೆ. ಆದರೆ ಈ ವಿಚಾರಗಳಿದೆಯಲ್ಲ, ನನಗೆ ಈ ಥರದ್ದಾಯ್ತಾ, ನನಗೇನೆ ಅನ್ನೋ ಅಹಂ ಇದೆಯಲ್ಲ, ಇದಕ್ಕಾಗಿರ್ತಕ್ಕಂಥ ಕೊಲೆಗಳು ಮತ್ತು ವಿಕಾರ, ಇದು ವಿಕೃತಿ.